ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಗುಡ್ಡಿನೇ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಳೆ. ಅವಳೇ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾಳೆ. ಫ್ರಂಟ್ ಕ್ಯಾಮ್ರಾದಲ್ಲಿ ಹೇಗೆ ರೆಕಾರ್ಡ್ ಮಾಡ್ತಿದ್ದಾಳೆ ನೋಡಿ. ತಕ್ಷು ಇಲ್ಲಮ್ಮ, ತಕ್ಷು ತಕ್ಷು ಇಲ್ಲಿ ತಕ್ಷು ಎಲ್ಲಿ? ತಕ್ಷು ದೃಷ್ಟಿ ದೃಷ್ಟಿ ಏಯ್ ಹಂಗೆ ಪ್ರೆಸ್ ಮಾಡಬಾರ್ದು. ಆಯ್ ಮಾಡು. ಯಾರದ್ದು ಅದು ಗುಡ್ಡಿ. ಇಲ್ಲಿ ತಕ್ಷು ನೋಡಿ, ಇಲ್ಲಿ ತಕ್ಷು. ಮನೆ ಹತ್ರ ಆಹಾರ ಮೇಳ ಹಾಕಿದ್ರು ಗ್ರೌಂಡಲ್ಲಿ. ಚೆಕ್ಔಟ್ ಮಾಡೋಣ ಅಂತ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ಬಂದ್ವಿ. ಇಲ್ಲಿ ಅಣ್ಣ ಎಲ್ಲರೂ ಇದ್ರಲ್ಲ, ಅವರು ಹಾಗೆ ನೋಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಬಂದ್ವಿ. ಎವ್ರಿ 3 ಮಂತ್ಸ್ಗೆ ಮೇಳ ಆಗ್ತಾನೆ ಇರ್ತಾರೆ ಈ ಗ್ರೌಂಡಲ್ಲಿ. ನಾವು ಬರ್ತಾನೆ ಇರ್ತೀವಿ ಮೇಳ ಆಗ್ದಾಗೆಲ್ಲ. ಅವರು ನೋಡಿರಲಿಲ್ಲ, ಅದಕ್ಕೋಸ್ಕರ ಅವರು ಹಾಗೆ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದ್ವಿ. ಮತ್ತು ಯೂಶ್ವಲಿ ಹಪ್ಳ ಎಲ್ಲ ನಾವಿಲ್ಲೇ ಮೇಳದಲ್ಲೇ ತಗೊಳ್ಳೋದು, ಅಂಗಡಿನಲ್ಲಿ ತಗೊಳ್ಳೋದಿಲ್ಲ. ಮೇಳದಲ್ಲಿ ಹಪ್ಳ ಚೆನ್ನಾಗಿರುತ್ತೆ, ವೆರೈಟೀಸ್ ಇರುತ್ತೆ. ರಾಗಿದು, ಸಬ್ಬಕ್ಕಿದು, ಆ ಥರ ಬೇರೆ ಬೇರೆ ವೆರೈಟೀಸ್ ಇರುತ್ತೆ. ಅದು ಚೆನ್ನಾಗಿರುತ್ತೆ. ನಾವು ಅಲ್ಲೇ ಬೈ ಮಾಡೋದು. ಹಪ್ಳ ಎಲ್ಲ ಮನೆಯಲ್ಲಿ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಬೈ ಮಾಡೋಣ ಅಂತ ಬಂದ್ವಿ. ಮತ್ತು ಇದು ಗ್ರೌಂಡ್ ಫುಲ್ಲು ಹಾಕ್ತಾರೆ ಮೇಳ ನೋಡಿ. ಅಲ್ಲಿ ಕ್ರಿಕೆಟ್ ಆಡ್ತಿದ್ದಾರಲ್ಲ, ಅಲ್ಲಿ ಎಲ್ಲ ಹಾಕ್ತಿದ್ರು. ಸೊ ಅಲ್ಲಿ ಏನೋ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಬರೀ ಇಷ್ಟು ಮಾತ್ರ ಹಾಕಿದ್ದಾರೆ ಸ್ಟಾಲ್ಸ್ ಎಲ್ಲ. ತುಂಬ ಕಮ್ಮಿ ಇತ್ತು ಸ್ಟಾಲ್ಸ್ ಎಲ್ಲ. 3 ಮಂತ್ಸ್ಗೆ ಒನ್ಸ್ ಆ ಥರ ಎಲ್ಲ ಮೇಳ ನಡೀತಾನೆ ಇರುತ್ತೆ ಇಲ್ಲಿ. ಯೂಶ್ವಲಿ ಇಲ್ಲಿ ನನಗೆ ಪರ್ಸ್ನಲಿ ಕುರ್ತೀಸು ಮತ್ತು ಹಪ್ಪಳ, ಈ ಉಪ್ಪಿನಕಾಯಿ ಆ ಥರ ಎಲ್ಲ ಇಷ್ಟ ಆಗುತ್ತೆ. ಬೇರೆ ಈ ಥರ ಜ್ಯುವೆಲರಿ ಎಲ್ಲ ಬೇರೆ ಕಡೆನೇ ಬೈ ಮಾಡ್ಬೋದು. ಈ ಥರ ಮೇಳನಲ್ಲಿ ಉಪ್ಪಿನಕಾಯಿಸು ತುಂಬ ವೆರೈಟೀಸ್ ಇರುತ್ತೆ, ಅದೆಲ್ಲ ತೊಗೊಳಕ್ಕೆ ಇಷ್ಟ ಆಗುತ್ತೆ ನನಗೆ. ನೋಡಿ ಅಲ್ಲಿವರೆಗೂ ಕವರ್ ಆಗ್ತಿತ್ತು ಸ್ಟಾಲ್ಸ್ ಎಲ್ಲ. ಇವಾಗ ತುಂಬ ಕಮ್ಮಿ ಇದೆ. ಆಹಾರ ಮೇಳ ಅಂತ ಆಹಾರ ಮೇಳನೇ ಇರಲಿಲ್ಲ ಅಲ್ಲಿ. ಒನ್ ಲೈನ್ ಅಷ್ಟೇ ಇದ್ದಿದ್ದು ಆಹಾರ. ಇದು ಕಂಪ್ಲೀಟಾಗಿ 80% ಎಲ್ಲ ಬೇರೆ ಬೇರೆ ಸ್ಟಾಲ್ಸೇ ಇತ್ತು. ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಹಾಗೆ ರಾಗೆ ವಿಡಿಯೋ ಹಾಕೋಣ ಅಂದ್ಕೊಂಡೆ, ಬಟ್ ಮ್ಯೂಸಿಕ್ ಪ್ಲೇ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ವಿಡಿಯೋ ನಾನು ವಾಯ್ಸ್ ಓವರ್ ಕೊಡ್ತೀನಿ. ನೋಡಿ ವೆಜಿಟೇಬಲ್ ಕಟ್ಟರ್ ಎಲ್ಲ ಬಂದುಬಿಟ್ಟಿದೆ. ಇದೆಲ್ಲ ವಾರಂಟಿ ಎಷ್ಟಿರುತ್ತೆ ಏನೋ ಗೊತ್ತಿಲ್ಲ. ನಾವು ಬೈ ಮಾಡಿ ಎಲ್ಲ ಸುಮ್ಮನೆ ಹಾಗೆ ಬಿದ್ದಿದೆ.
ಎಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅವರು. ಜ್ಯುವೆಲರಿ ಚೆಕ್ಔಟ್ ಮಾಡ್ತಿದ್ದೆ ನಾನು. ಇದೆಲ್ಲ ಹೊರಗಡೆನೇ ಸಿಗುತ್ತೆ. ಸ್ವಲ್ಪ ಸ್ಟಾಲ್ಸ್ ಏನಿರುತ್ತೆ ಅದು ಹೊರಗಡೆನೂ ಸಿಗೋದಿಲ್ಲ ಅನ್ಕೋತೀನಿ. ಅಂದರೆ ಈ ಜೈಪುರಿಂದ ಅಲ್ಲೆಲ್ಲ ತೊಗೊಂಬಂದು ಈ ಪಾಪಡ್ ಅಷ್ಟೇ, ಹಪ್ಳದ್ದು ಸ್ಟಾಲ್ ಇದೆಯಲ್ಲ, ಅದು ಅವ್ರು ಇಲ್ಲೆಲ್ಲೂ ಸ್ಟೋರ್ ಇಟ್ಕೊಂಡಿರಲ್ಲ. ಸ್ಟೋರ್ ಇಲ್ಲ ಅಂತ ಹೇಳಿದ್ರು. ನೋಡಿ ಅಲ್ಲಿ ಉಪ್ಪಿನಕಾಯಿ ಇದೆ, ಯಾವ ವೆರೈಟಿ ಬೇಕು ಅದೆಲ್ಲ ಸಿಗುತ್ತೆ ಉಪ್ಪಿನಕಾಯಿ. ಒಂದು ಸರ್ಟೇನ್ ಸ್ಟಾಲ್ ಬಂದುಬಿಟ್ಟು ಅಲ್ಲಿ ಬೈ ಮಾಡ್ಬೋದು. ಸ್ಟಾಲಲ್ಲಿ ಉಪ್ಪಿನಕಾಯಿ ಆಗಿರ್ಬೋದು, ಇಲ್ಲ ಹಪ್ಳ, ಇಲ್ಲ ಜೈಪುರಿ ಕುರ್ತಿ. ಅವ್ರು ಏನೂ ಇಲ್ಲಿ ಸ್ಟೋರ್ ಇಟ್ಕೊಂಡಿಲ್ವಂತೆ ಬ್ಯಾಂಗ್ಳೂರಲ್ಲಿ. ಈ ಥರ ಈವೆಂಟ್ ನಡಿಬೇಕಾದ್ರೆ ಎಲ್ಲ ಅವರು ಸ್ಟಾಲ್ಸ್ ಹಾಕ್ಕೊಳ್ಳೋದು ಅಷ್ಟೇ. ಸೊ ಸ್ಟಾಲ್ಸಲ್ಲೇ ಬೈ ಮಾಡೋಕ್ಕೆ ಆಪ್ಷನ್ ಸಿಗೋದು. ಬೇರೆದೆಲ್ಲ ಹೊರಗಡೆನೂ ಸಿಗುತ್ತೆ, ಬೈ ಮಾಡ್ಬೋದು. ಗುಡ್ಡಿಗೆ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಿದ್ದೆ. ಅವಳು ತಲೆಗೆ ಬ್ಯಾಂಡ್ ಕೂಡ, ಹೇರ್ ಬ್ಯಾಂಡ್ ಕೂಡ ಹಾಕ್ಸ್ಕೊಳ್ಳೋದಿಲ್ಲ. ಕಿತ್ತಾಕ್ಕೊಳ್ತಾಳೆ, ತೆಗೆದುಬಿಡ್ತಾಳೆ ಹಾಗೆ. ಅದಕ್ಕೆ ಅದು ಚೆನ್ನಾಗಿತ್ತು, ನೋಡೋಣ ಅಂತ ನೋಡಿದೆ. ಅವಳಿಗೆ ಜನ ನೋಡಿದ್ರೆ ಅಳ್ತಿದ್ದಾಳೆ. ನಾವು ಚಳಿ ಇರುತ್ತೆ ಅಂತ ಜಾಕೆಟ್ ಬೇರೆ ಹಾಕ್ಕೊಂಡು ಬಂದ್ವಿ. ನೋಡಿದ್ರೆ ಅಲ್ಲಿ ಫುಲ್ಲು ಬಿಸಿ ಬಿಸಿ ಗಾಳಿ ಬರ್ತಿತ್ತು. ಮತ್ತು ಜಾಕೆಟ್ ರಿಮೂವ್ ಮಾಡೋಣ, ಚಳಿ ಏನಿಲ್ಲ ಅಂತ ಜಾಕೆಟ್ ರಿಮೂವ್ ಮಾಡಿದ್ವಿ. ತುಂಬ ಕಮ್ಮಿ ಇತ್ತು ಸ್ಟಾಲ್ಸ್ ಅಂತೂ, ಯಾವಾಗಲೂ ಹಾಕೋದಕ್ಕಿಂತ ತುಂಬ ಕಮ್ಮಿ ಇತ್ತು. ಇದೆಲ್ಲ ನಮಗೆ ಹೊರಗಡೆನೂ ಸಿಗುತ್ತೆ. ಏನೂ ಬೈ ಮಾಡೋಕ್ಕೆ ಹೋಗಿಲ್ಲ ನಾನು. ಜಸ್ಟ್ ಹಪ್ಳ ಒಂದು ಬೈ ಮಾಡಿದೆ ಅಷ್ಟೇ, ಬೇರೆ ಏನೂ ಬೈ ಮಾಡಿಲ್ಲ. ಇದು ಗೋಬಿ ರೆಡಿಮೇಡ್ ಮಸಾಲ ಅಂತೆ. ಜಸ್ಟ್ ಮಸಾಲ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡೋದು. ತಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಬೇಡ ಅಂತ ಬಂದ್ವಿ. ಜೈಪುರದೇ ಪಾಪಡ್ ಸ್ಟಾಲು. ಇಲ್ಲೆಲ್ಲೂ ಸ್ಟೋರ್ ಇಟ್ಕೊಂಡಿಲ್ಲ. ಸೊ ಈ ಥರ ಸ್ಟಾಲ್ ಹಾಕ್ಕೊಂಡಾಗ ನಾವಿಲ್ಲೇ ಬೈ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಪಾಪಡ್ಗಿಂತ ಇದು ತುಂಬ ವೆರೈಟೀಸ್ ಇರುತ್ತೆ. ಗಾರ್ಲಿಕ್ಕು, ರೆಡ್ ಚಿಲ್ಲಿ, ಆನಿಯನ್ ರಿಂಗ್ಸು,
ಮತ್ತು ಪಾಲಕ್ದು ತುಂಬ ಸಬ್ಬಕ್ಕಿ ಹಪ್ಳ, ರಾಗಿದು ಬೋಟಿ, ರಾಗಿ ಹಪ್ಳ, ಮಸಾಲ ಪಾಪಡ್ ಎಲ್ಲ ವೆರೈಟೀಸ್ ಕೂಡ ಇರುತ್ತೆ ಇಲ್ಲಿ. ನಮಗೆ ಯಾವ್ದು ಬೇಕೋ ಬೈ ಮಾಡ್ಬೋದು. ಸೊ ನಾವು ಈ ಥರ ತುಂಬ ಬೇರೆ ಬೇರೆ ವೆರೈಟಿ ಟ್ರೈ ಮಾಡಿದ್ದೀವಿ. ಸಬ್ಬಕ್ಕಿ ಹಪ್ಳ ಕೂಡ ಟ್ರೈ ಮಾಡಿದ್ದೀವಿ. ಈ ಸರಿ ನಾವು ರೆಡ್ ಚಿಲ್ಲಿ ಹಪ್ಳ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಅದನ್ನು ಆಲ್ರೆಡಿ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಈ ಥರ ಏನಾದರೂ ತಿಳಿ ಸಾಂಬಾರು, ರಸಮ್ ಏನಾದರೂ ಮಾಡಿರುವಾಗ ಆ ಟೈಮಲ್ಲಿ ನಂಚ್ಕೊಳ್ಳೋಕ್ಕೆ ಬೇಕು ಅನ್ಬೇಕಾದ್ರೆ ಸೊ ಅದು ಚೆನ್ನಾಗಿದೆ, ಖಾರವಾಗಿ ಎಲ್ಲ. ಆ ಟೈಮಲ್ಲಿ ಅಷ್ಟೇ, ಅಂದರೆ ರೆಗ್ಯುಲರಾಗಿ ಡೈಲಿ ಮಾಡೋದಿಲ್ಲ ಹಪ್ಪಳ, ಯಾವಾಗಲೋ ಒಂದು ಸರಿ. ಚೆನ್ನಾಗಿದೆ ಅದು ಫ್ಲೇವರು. ಗುಡ್ಡಿಗೆ ಒಂದು ಬೆಲ್ಲನ್ನು ಕೊಡಿಸ್ಬಿಟ್ಟು ಆಟ ಆಡ್ತಾ ಇದ್ದಾಳೆ ಅವಳು. ಮತ್ತು ಕುರ್ತಾಸು ಅಷ್ಟೇ ಚೆಕ್ಔಟ್ ಮಾಡ್ತಾಯಿದ್ವಿ. ಕುರ್ತಾಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ತುಂಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಇಲ್ಲಿದು ಕುರ್ತಾ ಅಲ್ಲ. ಸೊ ಅದು ಕ್ವಾಲಿಟಿ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಫಿನಿಶಿಂಗು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ವಿ, ಬಟ್ ನಾನು ನಾನೆಲ್ಲ ಜಾಸ್ತಿ ಕುರ್ತಾ ಹಾಕೋದಿಲ್ವಲ್ಲ, ಅದಕ್ಕೆ ನಾನು ಬೈ ಮಾಡೋಕ್ಕೆ ಹೋಗೋದಿಲ್ಲ. ಕುರ್ತಾಸ್ ಎಲ್ಲ ನಾನೇನು ಬೈ ಮಾಡಿಲ್ಲ. ಅದಕ್ಕೆ ಕುರ್ತಾಸ್ ನೋಡ್ತಿದ್ರು. ಅದು ಸೈಜ್ ಏನು ಸಿಗ್ತಾ ಇರಲಿಲ್ಲ, ಚೆಕ್ ಮಾಡ್ತಾಯಿದ್ವಿ ಸೈಜೆಲ್ಲ.
ಸ್ಟಾಲೆಲ್ಲ ಹಾಕಿದ್ರು. ಈ ಸರಿ ಪ್ರತಿ ಸರಿ ಕೂಡ ಟ್ಯಾಟೂದು ಸ್ಟಾಲ್ ಇರೋದಿಲ್ಲ. ಇದು ಫಸ್ಟ್ ಟೈಮ್ ಅನ್ಕೋತೀನಿ ನಾನು ನೋಡಿರೋ ಪ್ರಕಾರ. ಪರ್ಮನೆಂಟ್ ಅಲ್ಲ, ಇದು ಟೆಂಪ್ರರಿ ಟ್ಯಾಟೂ. ನಾವು ಸಂಡೇ ಬಂದಿರೋದ್ರಿಂದ ತುಂಬ ರಶ್ ಇದ್ದರು. ಸಂಡೇನೇ ಲಾಸ್ಟ್ ಡೇ ಆಗಿತ್ತು. 3 days ಇತ್ತು ಮೇಳ. ಸಂಡೇನೇ ಲಾಸ್ಟ್ ಡೇ. ವೀಕೆಂಡ್ ಅಲ್ವಾ, ಅದಕ್ಕೆ ತುಂಬ ರಶ್ ಇದ್ದರು. ಗುಡ್ಡಿಗೆ ಹಾಗೆ ನೋಡೋಣ ಅಂತ ಚೆಕ್ ಮಾಡ್ತಿದ್ದೀವಿ, ಬಟ್ ಕ್ವಾಲಿಟಿ ಆಗಿರ್ಬೋದು ಅದು ಬಟ್ಟೆ ನನಗೆ ಓಕೆ ಅನಿಸಿಲ್ಲ. ಬೇರೆ ಕಡೆಯೇ ಸಿಗುತ್ತಲ್ವ, ಸೊ ಅದಕ್ಕೋಸ್ಕರ ನಾವೇನು ಗುಡ್ಡಿಗೂ ಏನೂ ತೊಗೊಂಡಿಲ್ಲ. ಬಲೂನ್ ಇಟ್ಕೊಂಡು ಹೇಗೆ ಹೊಡಿತಾ ಇದ್ದಾಳೆ ನೋಡಿ. ಒಂದು ಬಲೂನು ತಗೊಂಡ್ಲು, ಹೊಡೆದೋಯ್ತು. ಇನ್ನೊಂದು ಬಲೂನು ತಗೊಂಡಿದ್ದಾಳೆ.
ಆದರೂ ಗುಡ್ಡಿನ ಕೂರ್ಸೋಣ ಅಂತ ನೋಡ್ತಿದ್ವಿ. ಬಟ್ ತುಂಬ ಸ್ಪೀಡಾಗಿ ಹೋಗ್ತಿತ್ತು. ಅದಕ್ಕೋಸ್ಕರ ಯಾವುದ್ರಲ್ಲೂ ಕೂರಿಸಿಲ್ಲ. ಅದರಲ್ಲಿ ರೌಂಡ್ಗೆ ಅದೇನು ಹೇಳ್ತಾರೆ, ಸ್ವಿಂಗ್ ಥರ ಇದೆಯಲ್ಲ, ಅದರಲ್ಲಾದರೂ ಕೂರ್ಸೋಣ, ಜೊತೆಯಲ್ಲಿ ಕೂತ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಅದು ತುಂಬ ಸ್ಪೀಡಾಗಿ ತಿರುಗುತ್ತೆ. ಅದಕ್ಕೆ ಗುಡ್ಡಿ ಅವಳು ಆಡೋ ಥರ ಇಲ್ಲಿ ಏನೂ ಇರಲಿಲ್ಲ. ಯಾವುದೂ ಆಡಿಸಿಲ್ಲ ಅವಳಿಗೆ. ಮತ್ತು ಈ ಸರಿ ಅದು ಬುಲ್ಲದು ಇಟ್ಟಿದ್ರು, ಏನು ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ. ನಾನು ಎಷ್ಟು ಹೇಳ್ತಿದ್ದೆ ಆಡ್ತೀನಿ ಅಂತ, ಬಟ್ ಯಾರೋ ಬಿಟ್ಟೇ ಇಲ್ಲ. ಬೇಡ ಆಡೋದು, ಇಲ್ಲಿ ಎಲ್ಲ ಮಜಾ ತಗೋತಾರೆ ಅಂತ. ಬೇರೆ ಕಡೆ ಎಲ್ಲಾದರೂ ಆಡು, ಇಲ್ಲಿ ಬೇಡ ಅಂತ ಹೇಳ್ತಿದ್ರು. ಇದು ಫಸ್ಟ್ ಟೈಮ್ ಇಟ್ಟಿರೋದು. ಇದು ನಾನು ಟ್ರೈ ಮಾಡಿಲ್ಲ ಯಾವತ್ತೂ. ಟ್ರೈ ಮಾಡಬೇಕು ಅಂತಲೇ ಅಲ್ಲಿ ಆಡ್ತೀನಿ ಅಂತ ಹೇಳ್ತಿದ್ದೆ, ಬಟ್ ಬೇಡ ಅಂತ ಹೇಳಿದ್ರು. ಸರಿ ನೋಡೋಣ ಹೇಗಿರುತ್ತೆ ಅಂತ ನೋಡ್ತಿದ್ದೆ ನಿಂತ್ಕೊಂಡು. ಎಲ್ಲ ನಿಂತ್ಕೊಂಡು ನೋಡ್ತಿದ್ರು, ಬಟ್ ಯಾರೂ ಆಡೋಕ್ಕೆ ಮುಂದೆ ಬಂದಿಲ್ಲ. ಈ ಹುಡುಗಿ ಆಡೋಕ್ಕೆ ಮುಂದೆ ಬಂತು. ಅವಳ ಕಾನ್ಫಿಡೆನ್ಸ್ನ ಮೆಚ್ಚಬೇಕು. ಎಷ್ಟು ಸರಿ ಬಿದ್ದರೂ ಮತ್ತೆ ಆಡ್ತೀನಿ ಅಂತ ಎದ್ದು ಬರ್ತಿದ್ಲು. ಹೇಗೆ ಕೂತಿದ್ದಾಳೆ ನೋಡಿ, ತುಂಬ ಚೆನ್ನಾಗಿ ಆಡ್ತಿದ್ಲು ಇದನ್ನು. ಅದು ಟ್ರಿಕ್ಸ್ ಮೇ ಬಿ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಳ್ಬೇಕು ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೇಗೆ ಅಂತ. ಟ್ರೈ ಮಾಡ್ತೀನಿ. ಎಲ್ಲಾದರೂ ಬೇರೆ ಕಡೆ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ನಾನು ಇದನ್ನು ಟ್ರೈ ಮಾಡ್ತೀನಿ, ಬಿಡೋದಿಲ್ಲ. ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತಲ್ಲ, ಅದೇ ಥರ ಅವಳಿಗೆ ಅದನ್ನು ಆಪ್ರೇಟ್ ಮಾಡ್ತಿದ್ರು. ಮ್ಯೂಸಿಕ್ಕಿಗೆ ತಕ್ಕಂತೆ ಬುಲ್ನ ಆಪ್ರೇಟ್ ಮಾಡ್ತಿದ್ರು. ಮ್ಯೂಸಿಕ್ ಜಾಸ್ತಿ ಆದಾಗೆಲ್ಲ ಸ್ಪೀಡ್ ಮಾಡ್ತಿದ್ರು. ಸ್ಟಾರ್ಟಿಂಗ್ ಸ್ಲೋಯಿಂದ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ತುಂಬ ಸ್ಪೀಡ್ ಮಾಡಿದ್ರು. ಚೆನ್ನಾಗಿತ್ತು. ಎಲ್ಲರೂ ನೋಡ್ತಿದ್ರು ನಿಂತ್ಕೊಂಡು, ನಗ್ತಿದ್ರು. ಅದೇ ಥರನೇ ನಾನು ಆಡಿದರೆ ಜನ ನೋಡಿ ಮಜಾ ತಗೋತಾರೆ ಅಂತ, ಆರೋ ಬೇಡ ಇಲ್ಲೆಲ್ಲ ಅಂತ ಹೇಳ್ತಿದ್ರು. ಚಿಂಟು ಇದು ಆಡಬೇಕು ಅಂತ ಹೇಳ್ದ, ಅದಕ್ಕೆ ಆಡ್ತಿದ್ದಾನೆ. ಹಾಫ್ ಆ್ಯನ್ ಅವರ್ ಅಲ್ಲ, ಒಂದು 15 to 20 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಇದು ಒಂದು ಬ್ಯಾಚ್ನ ಕಂಪ್ಲೀಟ್ ಒಂದು 8-10 ಜನನ ಕಳಿಸ್ಬಿಟ್ಟು ಒಂದು 20 ಮಿನಿಟ್ಸ್, 15 to 20 ಮಿನಿಟ್ಸ್ ಟೈಮ್ ಕೊಡ್ತಾರೆ ಆಟ ಆಡೋದಕ್ಕೆ. ಇದು ಏನು ಗೊತ್ತಿಲ್ಲ, ಸುಮ್ಮನೆ ಹತ್ತೋದು, ಆ ಕಡೆಯಿಂದ ಜಾರೋದು ಅಷ್ಟೇ. ಆಡಬೇಕು, ಇದು ಯಾವತ್ತೂ ಟ್ರೈ ಮಾಡಿಲ್ಲ ಅಂತ ಹೇಳ್ದ, ಅದಕ್ಕೆ ಆಡ್ತಿದ್ದಾನೆ. ಫುಲ್ಲು ಕಾಲು ನೋವು ಬಂದುಬಿಡುತ್ತೆ, ಅಷ್ಟು ಹತ್ತೋದು ಮತ್ತು ಇಳಿಯೋದು, ಹತ್ತೋದು ಇಳಿಯೋದು, ಆ ಥರ
ಆಯಿತು. ಸೊ ಆಡೋವರೆಗೂ ಹಾಗೆ ನೋಡ್ಕೊಂಡು ನಿಂತಿದ್ವಿ. ಮೇಳ ಅಂತ ಒಂದು ಲೈನ್ ಅಷ್ಟೇ ಆಹಾರ ಇಟ್ಟಿದ್ದು. 3 to 4 ಲೈನ್ಸ್ ಎಲ್ಲ ಅದು ಇದು ಶಾಪಿಂಗ್ ಬೇರೆ ಬೇರೆ ಸ್ಟಾಲ್ಸ್ ಇಟ್ಟಿದ್ರು. ಆಹಾರ ಮೇಳ ಅಂದರೆ ಆಹಾರ ಜಾಸ್ತಿ ಇರಬೇಕಲ್ವ, ಇದು ಉಲ್ಟಾ ಆಗಿಬಿಟ್ಟಿದೆ. ನೋಡಿ, ಇದೊಂದು ಲೈನ್ ಅಷ್ಟೇ ಇದ್ದಿದ್ದು. ಸೊ ಮುಗಿಸ್ಕೊಂಡು ಹಾಗೆ ಗುಡ್ಡಿಗೆ ಡೈಪರ್ ಇರಲಿಲ್ಲ. ಸೊ ಫಸ್ಟ್ ಟೈಮ್ ನಾವು ಬೇಬಿಯಾಗ ಡೈಪರ್ ಯೂಸ್ ಮಾಡೋಣ ಅಂತ ಬೇಬಿಯಾಗ ಸ್ಟೋರ್ಗೆ ಹೋಗ್ತಾಯಿದ್ದೀವಿ. ಟ್ರೈ ಮಾಡೋಣ ಅವಳಿಗೆ ಸೆಟ್ ಆಗುತ್ತಾ ಅಂತ ಚೆಕ್ಔಟ್ ಮಾಡೋಣ ಅಂತ ನೋಡ್ತಾ ಇದ್ವಿ. ಬಟ್ ಅಲ್ಲಿ ಸೈಜಸ್ ಸಿಗಲಿಲ್ಲ. ಎಲ್ಲ ಸ್ಮಾಲ್ ಪ್ಯಾಕೆಟ್ಸ್ ಇತ್ತು, ದೊಡ್ಡದಿರಲಿಲ್ಲ ಅವಳ ಸೈಜದು. ಈ ಚೇರ್ ಮೇಲೆ ಕುತ್ಕೊಂಡಿದ್ದಾಳೆ ಗುಡ್ಡಿ. ಮತ್ತು ಎದ್ದು ಬರ್ತಾನೆ ಇಲ್ಲ, ಬಾ ಅಂತ ಹೇಳಿದ್ರು ಬರ್ತಾನೆ ಇರಲಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ವೀಡಿಯೋಸ್ ರೆಗ್ಯುಲರ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಗುಡ್ಡಿ ಇರೋದ್ರಿಂದ ನನಗೆ ರೆಗ್ಯುಲರ್ ಆಗಿ ಹಾಕೋಕ್ಕಾಗ್ತಿಲ್ಲ. ಎಡಿಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ವೀಡಿಯೋಸ್ ಮಾಡ್ತೀನಿ, ಬಟ್ ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಗುಡ್ಡಿನ ನೋಡ್ಕೊಳ್ಬೇಕು. ಸೊ ಅದರಿಂದ ಟ್ರೈ ಮಾಡ್ತೀನಿ. ವೀಕ್ಲಿ 2 ವೀಡಿಯೋಸ್ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಚ್ ಲವ್. ಟೇಕ್ ಕೇರ್. ಬಾಯ್.